ಬ್ಯಾಂಕ್ ಖಾತೆಗಳನ್ನ ಕೂಡ ಈಗ ಸುಬ್ಬಾರೆಡ್ಡಿ ಹೊಂದಿದ್ದಾರೆ ಅಂತ ಹೇಳಿ ಹೊಂದಲಾರದೆ ಅವ್ರು ರೇಡ್ ಮಾಡಕ್ಕಾಗ್ತಿಲ್ಲ. ಮಲೇಷಿಯಾದಲ್ಲಿ ಆರ್ಥಿಕ ವ್ಯವಹಾರಗಳನ್ನ ಹೊಂದಿರುವಂತ ಸುಬ್ಬಾರೆಡ್ಡಿ ಕುಟುಂಬದವರ ಹೆಸರಿನಲ್ಲೂ ಕೂಡ ಮನೆ ಖರೀದಿ ಮಾಡಬಾರ್ದು ಅಂತ ಎಲ್ಲಿದೆ? ಐಷಾರಾಮಿ ಕಾರ್ಗಳನ್ನ ಹೊಂದಿರುವಂಥದ್ದು ಸುಬ್ಬಾರೆಡ್ಡಿ, ಹೊಂದಬಾರ್ದು ಅಂತ ಏನಾದರೂ ಇದೆಯಾ? ಅದು ಯಾವ ರೀತಿಯಾಗಿ ಹೊಂದಿದ್ದಾರೆ ಅನ್ನುವಂಥದ್ದು ವಿಚಾರ. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲೂ ವ್ಯವಹಾರ ಮಾಡೋದೇ ತಪ್ಪ ಅಂತಂದ್ರೆ ಇಲ್ಲ, ಮಾಡಬಹುದು. ಬಟ್ ಅದನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈಗ ಇಡಿ ಅವರಿಗೆ ಒಂದಿಷ್ಟು ಅನುಮಾನಗಳು ಬಂದಿರುತ್ತೆ. ಅದರ ಆಧಾರದ ಮೇಲೆ ಈಗ ಅವರು ದಾಳಿಯನ್ನು ನಡೆಸಿದ್ದಾರೆ. ಅವ್ರಿಗೇನು ಮಾಹಿತಿಗಳಿದೆಯೋ ಏನೂ ಇಲ್ಲ. ನಮಗೆ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿಯವರೆಗೂ ಕೂಡ ಕಾಡೋದೇನು ಗೊತ್ತಾ? ಈ ನಮ್ಮ ಲೋಕಾಯುಕ್ತರು, ಇಡಿ, IT ಇವೆಲ್ಲ ದಾಳಿ ಮಾಡ್ತಾರಲ್ಲ, ದಾಳಿ ಮಾಡಿದ ಮೇಲೆ ಏನಾಯ್ತು ಕಥೆ? ಅವರು ಎಷ್ಟು ಜನ ಜೈಲಿಗೆ ಹೋದ್ರು? ಅವರಿಂದ ಎಷ್ಟು ಸರ್ಕಾರಕ್ಕೆ ವಾಪಸ್ ಪಡ್ಕೊಂಡ್ರಿ? ಇವ್ಯಾವುದು ಲೆಕ್ಕನೇ ಕೊಡೋಲ್ಲ. ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಇಡಿ ದಾಳಿ, ಬೆಳಗ್ಗೆ ಲೋಕಾಯುಕ್ತ ದಾಳಿ, ಬೆಳಗ್ಗೆ IT ದಾಳಿ. ಕೇಳಿ 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 ನಮಗೂ ಸಾಕಾಗೋಗ್ಬಿಟ್ಟಿದೆ. ಒಂದು ಲಿಸ್ಟ್ ಆದರೂ ಕೊಡ್ರಪ್ಪ, ಇಷ್ಟು ದಾಳಿ ಮಾಡಿದ್ವಿ ನಾವು ಇಷ್ಟು ವರ್ಷದಲ್ಲಿ. ಈಗಿಂದ ಬಿಟ್ಬಿಡಿ, 10 ವರ್ಷದ ಹಿಂದೆ ಆದರೂ ಕೊಡಿ. ಇಷ್ಟು ದಾಳಿ ಮಾಡಿದ್ವಿ, ಇಷ್ಟು ಕೇಸ್ಗಳಾಗೋಗಿದೆ, ಇಷ್ಟು ಜನ ಒಳಗಾಕಿದ್ದೀವಿ, ಇಷ್ಟು ಜನ ವಾಪಸ್ ತೊಗೊಂಡಿದ್ದೀವಿ ಅಂತೆಲ್ಲ ಲೆಕ್ಕ ಕೊಡಬೇಕಲ್ಲ. ನನ್ನ ಸಹೋದ್ಯೋಗಿ ಈಗ ಮುರಳಿ ಇದ್ದಾರೆ. ಮುರಳಿ, ಈಗ ವ್ಯವಹಾರ ಮಾಡೋದೇನು ತಪ್ಪಲ್ಲ. ವಿದೇಶಗಳಲ್ಲಿ ವ್ಯವಹಾರ ಮಾಡುವಂಥವ್ರು ನೂರಾರು ಜನ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಸಿಗ್ತಾರೆ. ಬಟ್ ಇವರ ಲೆಕ್ಕಾಚಾರಗಳಲ್ಲಿ ಈಗ ಏನು ಬರ್ತಾ ಇದೆ ಸುಬ್ಬಾರೆಡ್ಡಿ ಅವರ ವಿಚಾರದಲ್ಲಿ? ಅರುಣ್, ಆರ್ಥಿಕ ವ್ಯವಹಾರಗಳ ಮನ್ನಾ ಮಾಡುವಂಥದ್ದು ಯಾವುದು ಕೂಡ ಅಕ್ರಮ ಅಲ್ಲ, ಕಾನೂನು ಬಾಹಿರ ಅಲ್ಲ. ಎಲ್ಲೂ ಕೂಡ ಅವಕಾಶಗಳಿದಾವೆ. ಅದರ ಅವಕಾಶಗಳನ್ನ ದುರುಪಯೋಗನ ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶದಲ್ಲಿ ಹೋಗಿ ಆರ್ಥಿಕ ವ್ಯವಹಾರಗಳನ್ನ ಮಾಡ್ತೇವೆ ಮತ್ತು ಆರ್ಥಿಕ ಹೂಡಿಕೆಗಳನ್ನ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಒಂದಿಷ್ಟು ಶುಲ್ಕಗಳನ್ನ ಪಾವತಿಯನ್ನ ಮಾಡ್ಬೇಕಾಗತ್ತೆ. ಆ ಪಾವತಿಗಳನ್ನ ಮಾಡಿದ್ದನೆ ಅದನ್ನ ಯಾಮಾರಿಸಿರುವಂಥದ್ದು ಮತ್ತು ಭಾರತ ಆರ್ಥಿಕ ನೀತಿ ಏನಿತ್ತು, ಆರ್ಥಿಕ ನೀತಿಯನ್ನ ವೈಲೇಷನ್ ಅನ್ನ ಮಾಡಿರುವಂಥದ್ದು ಮತ್ತು ಆರ್ಥಿಕ ವ್ಯವಸ್ಥೆಗೆ ಸಾಕಷ್ಟು ಹಾನಿಯನ್ನ ಮಾಡಿರುವಂಥದ್ದು ಅನ್ನೋದ್ರ ಬಗ್ಗೆ ಈಗ ಫೆಮಾ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡುವಂಥದ್ದು. ಅದನ್ನು ನೀವು ಹೇಳ್ತಾ ಇದ್ರಿ, ಈ ಪ್ರಕರಣದಲ್ಲಿ ಯಾವ್ಯಾವರು ಲಿಂಕ್ ಅನ್ನ ಹೊಂದಿರ್ತಾರೆ, ಆ ಲಿಂಕ್ ಅನ್ನ ಹೊಂದಿದಂತವ್ರು ಯಾರು ಮತ್ತು ಇಡಿ ಅಧಿಕಾರಿಗಳಿಗೆ ಯಾಕೆ ಈ ಅನುಮಾನ ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ 37 ಪ್ರದೇಶಗಳಲ್ಲಿ, ಅಂದ್ರೆ ದೇಶಾದ್ಯಂತ ಇವತ್ತು ಫೆಮಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 32 ಕಡೆಯಲ್ಲಿ ದಾಳಿ ನಡೀತಾ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ MLA ಅವರ ಮನೆ ಮೇಲೆ ದಾಳಿ ನಡೀತಾ ಇರುವಂಥದ್ದು. ಅವರ ಆರ್ಥಿಕ ವ್ಯವಹಾರಗಳನ್ನ ನೋಡ್ತಾ ಹೋದ್ರೆ ಮಲೇಷಿಯಾ, ಅದಾದ ನಂತರ ಜರ್ಮನಿ ಮತ್ತು ಹಾಂಗ್ಕಾಂಗ್ ನಲ್ಲಿ ಆರ್ಥಿಕ ವ್ಯವಹಾರಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ಐಷಾರಾಮಿ ಕಾರ್ಗಳನ್ನ ಖರೀದಿನ ಮಾಡಿದ್ದಾರೆ ಅಂತೇಳಿ. ಯಾಕಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಐಷಾರಾಮಿ ಕಾರನ್ನ ಖರೀದಿ ಮಾಡುವಂತದ್ದು ತಪ್ಪೇನಿಲ್ಲ. ಯಾಕಂದ್ರೆ ಇಲ್ಲಿಯ ದುಡ್ಡೇನಿತ್ತು, ಈ ದುಡ್ಡನ್ನ ಅಂದ್ರೆ ಭಾರತದ ದುಡ್ಡನ್ನ ಅಲ್ಲಿಗೆ ಅಕ್ರಮವಾಗಿ ಸಾಗಾಟವನ್ನ ಮಾಡುವಂಥದ್ದು, ಹವಾಲಾದ ಮೂಲಕ ಇರ್ಬೋದು ಅಥವಾ ಬೇರೆ ಬೇರೆ ಮಾರ್ಗಗಳಲ್ಲಿ ಹಣವನ್ನ ಸಾಗಾಟವನ್ನ ಮಾಡುವಂಥದ್ದು, ಅಲ್ಲಿ ಆಸ್ತಿಯನ್ನ ಮಾಡುವಂಥದ್ದು, ಜೊತೆಗೆ ಇಲ್ಲಿ ಆರ್ಥಿಕ ನೀತಿಗೆ ತೊಂದರೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡಿದ್ರೆ ಫೆಮಾ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಜೊತೆಗೆ ಅದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳುವಂಥದ್ದು. ಸದ್ಯಕ್ಕೆ ಸುಬ್ಬಾರೆಡ್ಡಿ ಅವರ ಮನೆ ಮೇಲೆ ದಾಳಿ ನಡೆದಿದೆ ಮತ್ತು ಅವರ ಕುಟುಂಬಸ್ಥರು ಜೊತೆಗೆ ಅವರ ಮಕ್ಕಳ ಅನ್ನು ಕೂಡ ವಿಚಾರಣೆಗೊಳಪಡಿಸಿರುವಂಥದ್ದು. ಮತ್ತಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಒಂದು ಪ್ರಯತ್ನಗಳು ನಡೀತಾ ಇದಾವೆ. ಕುಟುಂಬಸ್ಥರ ಹೆಸರಲ್ಲಿ ಮನೆಯನ್ನ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗ ಆ ಹೇಳಿಕೆಗಳನ್ನ ದಾಖಲು ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.